ಜೀವನವೊಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹುಬ್ಳಿಯಿಂದ ನಮ್ಮ ಜೊತೆ ಹೊಂಬಾಳೆ ಅವರು ಮತ್ತು ಮಂಗಳೂರಿನ ಸುದರ್ಶನ್ ಇದ್ದಾರೆ. ಮೊದಲು ಹೊಂಬಾಳೆ ಅವರ ಜೊತೆ ಮಾತಾಡ್ತೀನಿ. ಹೊಂಬಾಳೆ ಅವರೇ, ಈ ಬಾರಿ ರೈಲ್ವೆ ಬಜೆಟ್ನಿಂದ ಏನಾದರೂ ಅನುಕೂಲ ಆಯ್ತಾ? ಈ ಸಲ ಮಾನ್ಯ ರೈಲ್ವೆ ಮಂತ್ರಿಗಳು ಮತ್ತು ಕರ್ನಾಟಕದ ರೈಲ್ವೆ ಮಂತ್ರಿಗಳಂಥ ಶ್ರೀ ಮುನಿಯಪ್ಪನವರು ಸಂಯುಕ್ತ ಪ್ರಯತ್ನ ಫಲವಾಗಿ ಇವತ್ತು ರೈಲ್ವೆ ಬಜೆಟ್ ಮಂಡಿಸಿದ್ದಾರೆ. ಈ ರೈಲ್ವೆ ಬಜೆಟ್ನಲ್ಲಿ ಸ್ವಲ್ಪ ರಾಜ್ಯಕ್ಕೆ ಆದ ಅಭಿವೃದ್ಧಿಯಲ್ಲಿ ಸ್ವಲ್ಪ ಸಿಹಿ ಸ್ವಲ್ಪ ಕಹಿ ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಅಪೇಕ್ಷೆ ಮಾಡಿದ್ದೀವಿ ರೈಲು ಅಭಿವೃದ್ಧಿ ಬಗ್ಗೆ ಆ ರೀತಿ ಆಗಿಲ್ಲ. ಇವತ್ತು ರಾಜ್ಯದಲ್ಲಿ ಭಾರತೀಯ ರೈಲ್ವೆಯಲ್ಲಿ ರಾಷ್ಟ್ರೀಯ ನೀತಿ ಸ್ವರೂಪವಾಗಿ ಸರ್ವೆ ಮಾಡಲಾಗಿ ಅದು ಪ್ರಮಾಣ ಕರ್ನಾಟಕದಲ್ಲಿ ರೈಲು ಅಭಿವೃದ್ಧಿಯ ಪ್ರಮಾಣ ತೀರಾ ಕಡಿಮೆ. ಯಾಕಂತಂದ್ರೆ ಈ ರಾಷ್ಟ್ರೀಯ ಸ್ವರೂಪ ರಾಷ್ಟ್ರೀಯ ಪಾಲಿಸಿ ಏನಿದೆ ಆ ಪ್ರಕಾರ ನಾವು ಅವಲೋಕನ ಮಾಡಿದರೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಶೇಕಡ 22.7, ಆದರೆ ತಮಿಳುನಾಡಿನಲ್ಲಿ 32%, ಗುಜರಾತ್ನಲ್ಲಿ 27% ಮತ್ತು ಉತ್ತರ ಪ್ರದೇಶದಲ್ಲಿ 35%, ಕೇರಳದಲ್ಲಿ 44%. ಈ ರೀತಿ ತಾರತಮ್ಯ. ಆದರೆ ಕರ್ನಾಟಕ ತೀರಾ ಕಡಿಮೆ. ಸರಿ ಹೊಂಬಾಳೆ ಅವರೇ, ನಮ್ಮವರೇ ರಾಜ್ಯ ಸಚಿವರಿದ್ದಾರೆ, ಆದ್ರೂ ನಮ್ಗೆ ಯಾಕೆ ಅನ್ಯಾಯ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಹೌದು, ನಮ್ಮವರೇ ಆದಂಥ ರಾಜ್ಯದ ರೈಲ್ವೆ ಸಹಾಯಕ ಮಂತ್ರಿ ಶ್ರೀ ಮುನಿಯಪ್ಪನವರು ತಾವು ಸಾಕಷ್ಟು ಪ್ರಯತ್ನ ಮಾಡಿ ತಮ್ಮ ಕೊಡುಗೆ ನೀಡಿದ್ದಾರೆ. ಅದರಲ್ಲಿಯೂ ಕರ್ನಾಟಕಕ್ಕೆ ಬಲು ದಿನದ ಕನಸಾದಂಥ ನಮ್ಮ ರೈಲ್ವೆ ಅಭಿವೃದ್ಧಿ ಸಲುವಾಗಿ, ರಾಜ್ಯದ ಅಭಿವೃದ್ಧಿ ಸಲುವಾಗಿ, ರಾಜ್ಯದ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಸಲುವಾಗಿ ಒಂದು ಕೋಲಾರದಲ್ಲಿ ಬೋಗಿ ನಿರ್ಮಾಣ ಘಟಕ ಸ್ಥಾಪಿಸಿದ್ದು ಒಳ್ಳೆ ಹೆಮ್ಮೆ ಮತ್ತು ಅಭಿನಂದನೀಯ. ರೈಟ್ ಸರ್. ಸುದರ್ಶನ್ ಅವರೇ, ಸುದರ್ಶನ್ ಮಾತಾಡಿ. ಅಭಿನಂದನೀಯ, ನಿಜವಾಗಿಯೂ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಸುದರ್ಶನ್ ಮಾತಾಡಿ. ಸುದರ್ಶನ್ ನಮಸ್ತೆ ಹಮೀದ್ ಅವರೇ. ನಮಸ್ತೆ, ಮಾತಾಡಿ ಸುದರ್ಶನ್. ಈ ವರ್ಷದ ರೈಲ್ವೆ ಬಜೆಟ್ನಲ್ಲಿ ನೋಡಿದರೆ ಮಂಗಳೂರು ಅನಾಥವಾಗಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ CM ಸದಾನಂದ ಗೌಡರು ನಮ್ಮ ಜಿಲ್ಲೆಯ ತವರೂರಿನವರೇ ಆಗಿದ್ದು ಬಹಳಷ್ಟು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೆವು. ನಮ್ಮ ಸ್ಥಳೀಯ 2 ಕ್ಷೇತ್ರಗಳ MP ಗಳು ನಮ್ಮ ನಿಕಟವರ್ತಿ ಸಂಪರ್ಕದಲ್ಲಿದ್ದರು. ನಾವು ಬಹಳಷ್ಟು ಬೇಡಿಕೆಗಳನ್ನು ನಿರೀಕ್ಷೆಯಲ್ಲಿ ಇಟ್ಕೊಂಡು ಅವರಿಗೆ ಒತ್ತಡವನ್ನು ಹಾಕಿದ್ದೆವು. ಹಾಗೆ ನಮ್ಮ ತವರೂರಿನವರಾದಂಥ CM ಸದಾನಂದ ಗೌಡರ ಹತ್ರ ನಾವು ಬಹಳಷ್ಟು ಮನವಿಯನ್ನು ಮಾಡಿ ಈ ವರ್ಷ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಮಗೆ ರೈಲ್ವೆಯ ಹೆಚ್ಚಿನ ಸೌಲಭ್ಯಗಳು, ಹೆಚ್ಚು ಯೋಜನೆಗಳು ಬರಬೇಕು, ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರದಿಂದ ಭಾರತೀಯ ರೈಲ್ವೆ ಇಲಾಖೆಗೆ ಬೇಕಾದಂಥ ಹೆಚ್ಚು ಹಣದ ಸಹಾಯವನ್ನು ಒದಗಿಸಿ ಯಶವಂತಪುರ ಮಂಗಳೂರು ಕೂಚುವೇಲಿ ಎಕ್ಸ್ಪ್ರೆಸ್ ಒಂದು ಸಿಕ್ಕಿದೆಯಲ್ಲ ನಿಮಗೆ ಸುದರ್ಶನ್? ಯಶವಂತಪುರ ಮಂಗಳೂರು ಕೂಚುವೇಲಿ ಒಂದು ಟ್ರೈನ್ ಸಿಕ್ಕಿದೆ ನಿಮಗೆ. ನೋಡಿ, ನಾವು ಕರಾವಳಿ ಭಾಗದ ಜನಕ್ಕೆ ಸೌಕರ್ಯ ಆಗುವ ರೀತಿಯಲ್ಲಿ ಬೆಂಗಳೂರು ಕಾರವಾರ ಟ್ರೈನ್ ಬೇಕು ಅಂತ ನಾವು 3-4 ವರ್ಷದ ಹಿಂದಿನಿಂದ ಹೋರಾಟ ಮಾಡಿದ್ದಕ್ಕೆ ಒಂದು ಬೆಂಗಳೂರು ಮಂಗಳೂರು ಟ್ರೈನನ್ನು ಕೊಟ್ಟಿದ್ರು. ಅದನ್ನು ಕಣ್ಣೂರಿಗೆ ಓಡಿಸಿದ್ರು. ನಾವು ಕಾರವಾರಕ್ಕೆ ಕೇಳಿದಾಗ ನಾವು ಹೈಕೋರ್ಟ್ ಮೆಟ್ಟಲು ಏರಿದೆವು. ಆಗ ಕೂಡ ಅವರು ಹೇಳಿದ್ರು ಸಾಧ್ಯ ಇಲ್ಲ ಅಂತ. ನಾವು ಕಡಿಮೆ ಪಕ್ಷ 10 ಬೋಗಿಯನ್ನು ಕಾರವಾರಕ್ಕೆ ಓಡಿಸಿ 10 ಬೋಗಿಯನ್ನು ಬೇಕಾದ್ರೆ ಕಣ್ಣೂರಿಗೆ ಓಡಿಸಿ ಅಂತ ಹೇಳಿದೆವು. ಯಶವಂತಪುರದಿಂದ ಕೊಚ್ಚುವೇಳಿಗೆ ರೈಲ್ವೆಯನ್ನು ಓಡಿಸುವಂಥ ಅವಶ್ಯಕತೆ ಏನಿತ್ತು? ಕಾರವಾರಕ್ಕೆ ಓಡಿಸಬಹುದಾಗಿತ್ತಲ್ಲ. ಕರೆಕ್ಟ್. ರೈಟ್. ನಮ್ಮ ಜೊತೆ ಮಾತಾಡ್ತೀನಿ ಸುದರ್ಶನ್. ಮುನಿಯಪ್ಪನವರು ಏನು ಉತ್ತರ ಕೊಡ್ತಾರೆ? ಕರೆಕ್ಟ್, ಕೇಳೋಣ ಅವ್ರನ್ನ. ಜಗನ್ನಾಥ್ ಇದ್ದಾರೆ ನಮ್ಮ ಜೊತೆ. ಜಗನ್ನಾಥ್, ಒಟ್ಟಾರೆ ಈ ಬಾರಿ ರೈಲ್ವೆ ಬಜೆಟ್ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಇದು ಕರ್ನಾಟಕದ ಪಾಲಿಗೆ ಗಾಳಿಪಟ ಆರಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಈ 10 ಹೊಸ ಟ್ರೈನ್ ಕೊಟ್ಟದ್ದು ನಿಜ. ಅದು ಈ 10 ಹೊಸ ಟ್ರೈನ್ ಯಾವುದು ಕೂಡ ಟೈಮ್ ಬೌಂಡ್ ಅಲ್ಲ. ಅದನ್ನು ಈ ವರ್ಷ ಬರುತ್ತೆ, ಮುಂದಿನ ವರ್ಷ ಬರುತ್ತೆ, ಯಾವ ಟೈಮ್ ಬೌಂಡು ಓಡ್ದೇನೂ ಇರ್ಬೋದು. ಈ ಕಳೆದ ವರ್ಷ ಅನೌನ್ಸ್ ಮಾಡಿದ ಎಷ್ಟೋ ಟ್ರೈನ್ಗಳಿಂದ ಶುರುವೇ ಆಗಿದೆ. ತುರಂತ ಎಕ್ಸ್ಪ್ರೆಸ್ ಇತ್ತೀಚೆಗಷ್ಟೇ ಶುರುವಾಗಿತ್ತು. ಹೀಗಾಗಿ ಹೊಸ ಟ್ರೈನ್ಗಳು 10-15 ನಾವು ನೋಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ದೊಡ್ಡ ನಾಮ ಅದು. ಇನ್ನು ನಮಗಿಲ್ಲಿ ನೋಡಬೇಕಾದ್ದು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಇರ್ತಕ್ಕಂಥ ವಿಸ್ತೀರ್ಣ ರೈಲ್ವೆ ಟ್ರ್ಯಾಕ್, ಅರೌಂಡ್ 2000-2500 ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಟ್ರ್ಯಾಕ್ ಇರೋದು, ರೈಲ್ವೆ ಸಂಪರ್ಕ ಇರೋದು. ಆ ಟ್ರ್ಯಾಕ್ ಹೆಚ್ಚಿಸ್ಲಿಕ್ಕೆ ಯಾವುದೇ ಕ್ರಮ ಇಲ್ಲ, ಯಾವುದೇ ಹೊಸ ಟ್ರ್ಯಾಕ್ ಬಿಲ್ಡಿಂಗ್ ಇಲ್ಲ. ಮತ್ತೆ ಡಬ್ಲಿಂಗ್ ಇರ್ಬೋದು ಅಥವಾ ಗೇಜ್ ಕನ್ವರ್ಷನ್. ಯಶವಂತಪುರ ಜೋಧ್ಪುರ್ ಎಕ್ಸ್ಪ್ರೆಸ್ ಬಿಕಾನವರ್ವರೆಗೆ ಕೂಡ ರೈಲು ಮಾರ್ಗ ವಿಸ್ತರಣೆ ನಮ್ದೊಂದು ಬೇಡಿಕೆ ಇತ್ತು ಈ ಬಾರಿ. ಆನಂತರ ಇಂದೋರ್ ಪುಣೆಗೆ ಅಲ್ಲ, ಹಾಗಲ್ಲ ಹೇಳ್ತಾ. ಕರ್ನಾಟಕದ ಒಳಗೆ ಇರ್ತಕ್ಕಂಥ ರೈಲು ಮಾರ್ಗ
ಕಿಲೋಮೀಟರ್ ಲೆಕ್ಕದಲ್ಲಿ ತುಂಬ ಕಡಿಮೆ ಇದೆ. ಅದನ್ನು ಜಾಸ್ತಿ ಮಾಡಿದಷ್ಟು ಸಂಪರ್ಕಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಬೆಂಗಳೂರಿಂದ ಒಂದು ಮಂಗಳೂರು ಹೋಗೋ ಟ್ರೈನು ಅಲ್ಲಿಂದ ಕಾರವಾರಕ್ಕೆ ಹೋಗೋಕೆ ಆಗ್ತಾ ಇಲ್ಲ. ಈಗ ನಮಗೆ ನಮ್ಮಲ್ಲಿ ಟ್ರೈನ್ ಕಿಲೋಮೀಟರ್ಗಳು ಜಾಸ್ತಿ, ಇನ್ನಷ್ಟು ಟ್ರ್ಯಾಕ್ಗಳು ಜಾಸ್ತಿ ಬೇಕು. ಆ ಟ್ರ್ಯಾಕ್ಗಳು ಜಾಸ್ತಿ ಬಂದಾಗ ನಿಮಗೆ ಸಂಪರ್ಕಗಳು ಜಾಸ್ತಿ ಬರುತ್ತೆ. ಇಲ್ಲಾಂದರೆ ಬರೀ ಬೆಂಗಳೂರು, ಯಶವಂತಪುರ, ಬೆಂಗಳೂರು, ಮಂಗಳೂರು ಈ ಲೆವೆಲ್ಲೇ ಉಳ್ಕೊಳ್ತಾ ಹೊರತು ಕೆಳಗಡೆ ಡೌನ್ ಸ್ಟ್ರೀಮ್ಗೆ ಹೋಗಲ್ಲ. ಅಂಥ ಯಾವುದೇ ಪ್ರಯತ್ನ ಕಳೆದ ಯಾವುದೇ ಬಜೆಟಲ್ಲೂ ಆಗಿಲ್ಲ, ಈ ಬಜೆಟಲ್ಲೂ ಆಗಿಲ್ಲ. ಮತ್ತು ಇನ್ನೊಂದು ಆಘಾತಕಾರಿ ಅಂದರೆ ಈ ಹಣ, ಪ್ರತಿಯೊಂದರಲ್ಲೂ ಹಣ ಕಡಿಮೆ ಆಗಿದೆ ಹೊರತು ಲಾಸ್ಟ್ ಟೈಮ್ಗಿಂತ ಬಜೆಟ್ ಎಸ್ಟಿಮೇಟ್ಸು ಯಾವುದು ಕೂಡ ಜಾಸ್ತಿ ಆಗಿಲ್ಲ. ಡಬ್ಲಿಂಗ್ ಅಂತ 652 ಕೋಟಿ ರೂಪಾಯಿ ಲಾಸ್ಟ್ ಬಜೆಟ್ ಔಟ್ಲೇ ಇದ್ದಿದ್ದು. ಈ ಸಲ ಅದನ್ನ ಬರೀ 300 ಕೋಟಿ ರೂಪಾಯಿ ಇದೆ. 300 ಕೋಟಿ ರೂಪಾಯಿ ಕಡಿಮೆ ಮಾಡಿ ಜಾಸ್ತಿ ಇದ್ರೂ ಕೂಡ ಬಂದಿದ್ದು ಕಡಿಮೆ. ಮತ್ತೆ ಇಲ್ಲಿ ನೋಡಿದ್ರೆ 5-6 ಇದಿಟ್ಕೊಂಡೆ ಜೋಡಿ ಮಾರ್ಗಗಳು ಮಾಡ್ತೀವಿ, ಡಬ್ಲಿಂಗ್ ಮಾಡ್ತೀವಿ ಅಂತ ಮೈಸೂರು, ನಾಗನಹಳ್ಳಿ, ಮದ್ದೂರು, ಹನ್ಕೆರೆ ಅಂತೆಲ್ಲ ಇಟ್ಕೊಂಡಿದ್ದಾರೆ. ಕಾಸೇ ಇಲ್ಲ ಅಂದಮೇಲೆ ಸುಮ್ಮನೆ ಅದು ಗಾಳಿಪಟ ಇದ್ದಂಗಿದೆ ಬಜೆಟ್. ರೈಟ್. ಜೋಶಿ ಅವರೇ, ನೀವು ರೈಲ್ವೆ ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್ ಕೂಡ ಹೌದು. ರೈಲ್ವೆಗೆ ನಿಜವಾಗಲೂ ಈ ಪ್ಲಾಟ್ಫಾರ್ಮ್ ಟಿಕೆಟ್ ಅನ್ನ ಜಾಸ್ತಿ ಮಾಡುವಷ್ಟು ಕೂಡ ಆರ್ಥಿಕ ಸಂಕಷ್ಟ ಇತ್ತಾ? ಅಲ್ಲ, ರೈಲ್ವೆಗೆ ಆರ್ಥಿಕ ಸಂಕಷ್ಟ ಬಹಳ ಇದೆ. ಅದು ಪ್ಲಾಟ್ಫಾರ್ಮ್ ಟಿಕೆಟ್ ಜಾಸ್ತಿ ಮಾಡಬೇಕಾಗಿತ್ತು, ಮಾಡಬಾರ್ದು ಅನ್ನಿತ್ತು ಒಂದು ಬೇರೆ ವಿಷಯ. ಆದರೆ ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಮುನಿಯಪ್ಪನವರಿಗೆ ಮತ್ತು ಸನ್ಮಾನ್ಯ ತ್ರಿವೇದಿ ಅವರಿಗೆ, ಈ ಪ್ಲಾಟ್ಫಾರ್ಮ್ ಟಿಕೆಟ್ ನೀವು ಬೆಂಗಳೂರಿಗೆ ಹೋಗಿ ನೋಡಿ, ಬೆಂಗಳೂರು ರೈಲ್ವೆ ಸ್ಟೇಷನ್ದಲ್ಲಿ ನೀವು ಬೆಂಗಳೂರಲ್ಲಿ ಈಗ ತಾವು ಮಾತನಾಡ್ತಾ ಇದ್ದೀರಿ, ಬೆಂಗಳೂರಲ್ಲಿ ಹೋಗಿ ನೋಡಿ, ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಿದ್ರೆ ಮೈಲುದ್ದ ಕ್ಯೂ ಇರ್ತದೆ. ಹಾಗಾಗಿ ಯಾರು ತೆಗೆದುಕೊಳ್ಳೋದೇ ಇಲ್ಲ. ಮೊದಲು ಇನ್ಫ್ರಾಸ್ಟ್ರಕ್ಚರನ್ನ ಡೆವಲಪ್ ಮಾಡಬೇಕು. ಅದಕ್ಕೆ ನೀವು 5 ರೂಪಾಯಿ ಇಟ್ಟಿದ್ರಿ, 5 ರೂಪಾಯಿ ತೊಗೊಳ್ಳೋರು ಯಾರಿದ್ದಾರೆ? ಹಾಗಾಗಿ ರೈಲ್ವೆ ಪರಿಸ್ಥಿತಿ ಭಾಳ ಗಂಭೀರ ಇದೆ. ನೀವು 5 ರೂಪಾಯಿ ಪ್ಲಾಟ್ಫಾರ್ಮ್ ರೇಟ್ ಜಾಸ್ತಿ ಮಾಡುವಂಥ ಅಗತ್ಯತೆ ಇತ್ತು ಅಂತ ಕೇಳಿದ್ರಿ. ಇವತ್ತು ಕ್ಲೀನಿಂಗ್ ಆಗ್ತಾ ಇಲ್ಲ ಭಾಳಷ್ಟು ರೈಲ್ವೆ ಸ್ಟೇಷನ್ಗಳು. ಬಹುತೇಕವಾಗಿ ನಿಮಗೆ ಕಾರಣ ಗೊತ್ತಿಲ್ಲ. ನಾನು ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್ ಆಗಿ ನಿಮ್ಗೊಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಕ್ಲೀನಿಂಗ್ ಕಾಂಟ್ರಾಕ್ಟ್ ಕರೆದ್ರೆ ಟೆಂಡರ್ ಹಾಕಿಲ್ಲ, ಮತ್ತು ಟೆಂಡರ್ ಹಾಕಿ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಮತ್ತು ಪೊರಕೆಗಳು ಸಪ್ಲೈ ಆಗಿಲ್ಲ. ಕಸಬರಿಗೆ ಅಂತ ಹೇಳ್ತಾರೆ ನಮ್ಮಲ್ಲಿ, ಕಸಬರಿಗೆ ಸಪ್ಲೈ ಆಗಿಲ್ಲ ರೈಲ್ವೆ ಇಲಾಖೆಗೆ. ಅಷ್ಟು ದುಸ್ಥಿತಿ ಇದೆ ಇವತ್ತು ರೈಲ್ವೆ ಇಲಾಖೆದ್ದು. ಹಾಗಾಗಿ ಇದನ್ನು ಟರ್ನ್ ಅರೌಂಡ್ ಮಾಡೋದಕ್ಕೆ ಒಂದಿಷ್ಟು ನಿರ್ದಿಷ್ಟವಾದಂಥ ಕ್ರಮಗಳನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದು ಬಿಟ್ಟು ಸನ್ಮಾನ್ಯ ತ್ರಿವೇದಿಯವರು ಒಂದು ದರ ಹೆಚ್ಚಿದ ಬಗ್ಗೆ ನಾನು ಇನ್ ಪ್ರಿನ್ಸಿಪಲ್ ನಾನೇನು ಭಾಳ ವಿರೋಧವನ್ನು ಮಾಡೋದಿಲ್ಲ. ಆದರೆ ದರ ಹೆಚ್ಚು ಮಾಡೋದನ್ನು ಬಿಟ್ಟರೆ, ಯಾಕಂದರೆ ಐ ಡೋಂಟ್ ವಾಂಟ್ ಟು ಓನ್ಲಿ ಟಾಕ್ ಅಬೌಟ್ ಪೊಲಿಟಿಕ್ಸ್, ದರ ಹೆಚ್ಚು ಮಾಡೋದನ್ನೊಂದನ್ನು ಬಿಟ್ಟರೆ ಟೋಟಲ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಮಾಡೋದ್ರೊಂದಿಗೆ ಯಾವ ರೀತಿ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡು ಇದನ್ನು ಟರ್ನ್ ಅರೌಂಡ್ ಮಾಡ್ತಾರೆ ಅನ್ನುವಂಥ ಒಂದೇ ಒಂದು ನಿರ್ದಿಷ್ಟವಾದಂಥ ಕ್ರಮವೂ ಇಲ್ಲ. ಇದರ ಜೊತೆಗೆ ಸರ್ಕಾರಕ್ಕೆ ಬಹುತೇಕವಾಗಿ ಆ ಇಚ್ಛಾಶಕ್ತಿ ಇದೆ ಅಂತೂ ಅನಿಸಲ್ಲ. ಯಾಕೆಂದರೆ ಇದು ದಿನೇಶ್ ತ್ರಿವೇದಿ ಅವರ ಬಜೆಟ್ ಅಲ್ಲ, ಇದು ಸರ್ಕಾರದ ಬಜೆಟ್. ವಾಟ್ ಪ್ರೈಮ್ ಮಿನಿಸ್ಟರ್ ವಾಸ್ ಡೂಯಿಂಗ್, ಡಿಡ್ ಈ ನಾಟ್ ಕನ್ಸಲ್ಟ್ ಹಿಸ್ ಅಲೈಸ್? ಇದು ಶೇರ್ ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಸರ್ಕಾರ ನಡೀತಾ ಇರೋದ್ರಿಂದ ಸ್ಪೆಷಲಿ ಕಳೆದ 3 ವರ್ಷದಿಂದ ಅಂತೂ ಈ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ 5 ರೂಪಾಯಿ ಪ್ಲಾಟ್ಫಾರ್ಮ್ ಏರಿಸುವ ಅವಶ್ಯಕತೆ ಇತ್ತ ಇಲ್ಲ ಅನ್ನೋದು ಇಟ್ ಇಸ್ ಎ ವೆರಿ small question, though it is agreeable question, it is a small question, but basically approach itself is not correct. ಜೊತೆಗೆ ಸ್ಯಾಮ್ ಪಿತ್ರೋಡ ಮತ್ತು ಅನಿಲ್ ಕಾಕೋಡ್ಕರ್ ಕೂಡ ಒಂದು ರಿಪೋರ್ಟ್ ಕೊಟ್ಟಿದ್ರು. ಅನಂತ್ಜಿ, ಆ ರಿಪೋರ್ಟಲ್ಲಿ ಕೂಡ ಏನೇನು ರಿಫಾರ್ಮ್ ಆಗಬೇಕು ರೈಲ್ವೆ ಇಲಾಖೆಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ರಿಪೋರ್ಟ್ ಕೊಟ್ಟರು ಪ್ರಧಾನಿಯರ ಸಲಹೆಗಾರರಾಗಿರೋರು. ಆದರೆ ಆ ರಿಪೋರ್ಟ್ಗೆ ಅಟ್ಲೀಸ್ಟ್ ಎಲ್ಲಾದರೂ ನಮಗೆ ಮೇಲ್ನೋಟಕ್ಕೆ ಕಾಣುವಂತಹ ಯಾವುದೇ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಅನಂತ್ಜಿ, ಯಾಕೆ? ಅಷ್ಟು ದೊಡ್ಡ ವ್ಯಕ್ತಿಗಳು ನೀಡಿದಂಥ ಮತ್ತು ಬಹಳ ಪವರ್ಫುಲ್ ಕಮಿಟಿ ನೀಡಿದಂಥ ಆ ರಿಪೋರ್ಟ್ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅನಂತಕುಮಾರ್ ಜಿ, UPA ಸರ್ಕಾರದಲ್ಲಿ ದುಡ್ಡಿಲ್ಲ. ಯಾಕೆಂದರೆ 46,000 ಕೋಟಿ ರೂಪಾಯಿ ಅವರು ಮೊದಲನೇ ವರ್ಷ ಇಡಬೇಕು. ಅವ್ರು ಇಟ್ಟಿರೋದು 24,000 ಕೋಟಿ ರೂಪಾಯಿ. 24,000 ಕೋಟಿ ರೂಪಾಯಿ ಇಟ್ಬಿಟ್ಟು 46,000 ಕೋಟಿ ರೂಪಾಯಿಯ ಸೇಫ್ಟಿ ಮೆಜರ್ಸನ್ನು, 46,000 ಕೋಟಿ ರೂಪಾಯಿಯ ಬೇರೆ ರೀತಿಯ ಮಾರ್ಗ ಪರಿವರ್ತನೆಯನ್ನು, ಲೈನ್ಗಳನ್ನು ಹಾಕೋದನ್ನು ಇತ್ಯಾದಿ ಯಾವುದೇ ಸಂಗತಿಗಳನ್ನು ಮಾಡೋಕ್ಕಾಗೋದಿಲ್ಲ. ಆ ಸಂಪನ್ಮೂಲದ ಜೊತೆಯಲ್ಲಿ ರಾಜಕೀಯ ಇಚ್ಛಾಶಕ್ತಿನೂ ಬೇಕು. UPA ಸರ್ಕಾರಕ್ಕೆ ರಾಜಕೀಯ ಇಚ್ಛಾಶಕ್ತಿನೂ ಇಲ್ಲ, ಸಂಪನ್ಮೂಲನೂ ಇಲ್ಲ, ರೈಲ್ವೆ ಹೇಗೆ ಸುಧಾರಿಸಬೇಕು ಅನ್ನುವಂಥ ಒಂದು ದೂರದೃಷ್ಟಿನೂ ಇಲ್ಲ, ಅದಕ್ಕೆ ಬೇಕಾದಂಥ ಒಂದು ಕ್ರಿಯಾ ಯೋಜನೆಯೂ ಇಲ್ಲ. ಈ ಹಿನ್ನೆಲೆಯಲ್ಲಿ ಮಮತಾ ಬ್ಯಾನರ್ಜಿಯವರ ಸೆಳೆದಾಟ, ಈ ಎಲ್ಲ ಸಂಗತಿಗಳಿಂದ ಆ ರೈಲ್ವೆ ಮಂತ್ರಿಗಳೇ ರಾಜೀನಾಮೆ ಕೊಡುವಂಥ ದುಸ್ಥಿತಿಗೆ ಬಂದಿದ್ದಾರೆ. ಬಹುಶಃ UPA ಸರ್ಕಾರ ಒಂದು ಕಂಡು ಕೇಳರಿಯಾದ ಸರ್ಕಾರ ಅಂತ ಹೇಳ್ಬೋದು. ಯಾಕೆಂತಂದರೆ ರೈಲ್ವೆ ಬಜೆಟನ್ನು ಇಟ್ಟ ದಿವಸನೇ ಆ ರೈಲ್ವೆ ಮಂತ್ರಿಗಳ ರಾಜೀನಾಮೆಯನ್ನು ಅವರ ಪಾರ್ಟಿಯವರೇ ಒತ್ತಾಯ ಮಾಡಿ ಕೇಳ್ತಾರೆ.
ಮತ್ತು ಅವ್ರು ರಾಜೀನಾಮೆ ಕೊಡೋ ಸ್ಥಿತಿಗೆ ಬರುತ್ತೆ. ಅವ್ರು ರೈಲ್ವೆ ಬಜೆಟನ್ನಾದರೂ ವಾಪಸ್ ತಗೊಳ್ಬೇಕು ಅಥವಾ ತಮ್ಮ ರಾಜೀನಾಮೆ ಆದರೂ ಕೊಡಬೇಕು. ಮತ್ತು ಅವರೇ ಏರಿಸಿದಂಥ ಪ್ಯಾಸೆಂಜರ್ ದರಗಳನ್ನು ಮತ್ತು ಗೂಡ್ಸ್ ದರಗಳನ್ನು ರೋಲ್ ಬ್ಯಾಕ್ ಮಾಡಬೇಕು ಅನ್ನುವಂಥ ಒಂದು ಹೋರಾಟ ಕೂಡ ಆರಂಭ ಆಗಿಬಿಡುತ್ತೆ UPA ಸರ್ಕಾರದಿಂದನೇ, UPA ಘಟಬಂಧನದಿಂದನೇ ಅಂತಂದರೆ ಭಾಳ ಹಾಸ್ಯಾಸ್ಪದವಾದಂಥ ವಿಚಿತ್ರವಾದಂಥ ಸ್ಥಿತಿ ಇದೆ ಅಂತ ಹೇಳ್ಬೋದು. ಎಸ್ ಅನಂತಕುಮಾರ್ ಅವರೇ, ಈಗ ಭಾಳ ವರ್ಷದಿಂದ ರೈಲ್ವೆ ಪ್ರಯಾಣ ದರವನ್ನು ಏರಿಸೇ ಇರಲಿಲ್ಲ. ಅಂದರೆ ಜನಪ್ರಿಯ ರೈಲ್ವೆ ಬಜೆಟನ್ನು ಮಂಡಿಸೋ ಗಡಿಬಿಡಿಯಲ್ಲಿ ರೈಲ್ವೆ ಇಲಾಖೆಯ ಆರೋಗ್ಯವನ್ನು ಕಡೆಗಣಿಸಲಾಗ್ತಿತ್ತು. ಈಗ ಜೋಶಿ ಅವರು ಮಾತಾಡ್ತಾ ಹೇಳಿದ್ರು ಕಸ ಗುಡಿಸ್ಲಿಕ್ಕೆ ಕಸಬರಿಗೆ ಕೂಡ ಇಲ್ಲದ ಸ್ಥಿತಿ ಇದೆ ಅಂತ. ಈ ಸ್ಥಿತಿಗೆ ಜನಪ್ರಿಯ ಬಜೆಟ್ ಮಂಡಿಸೋ ಆತುರನೇ ಕಾರಣ ಅಂತ ಅನ್ಸಲ್ವ ನಿಮಗೆ? ಪ್ರಶ್ನೆ ಏನು ಅಂತಂದರೆ, ನೀವು ಕಳೆದ 7 ವರ್ಷದಿಂದ ಏನು ಮಾಡ್ತಾ ಇದ್ರಿ ಅಂತ. ಕಳೆದ 7 ವರ್ಷದಿಂದ ಇದ್ರ ಬಗ್ಗೆ ಗಮನ ಕೊಡಬೇಕಾಗಿತ್ತು. 7 ವರ್ಷದಿಂದ ಹಂತ ಹಂತವಾಗಿ ದರಗಳ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಒಂದೇ ಸತಿ ಒಂದೇ ಬಜೆಟ್ನಲ್ಲಿ ಹಿಂದೆ 7 ವರ್ಷದಲ್ಲಿ ಆಗಿರುವಂಥ ಅನಾಹುತವನ್ನು ಸರಿಪಡಿಸ್ಲಿಕ್ಕೆ ಹೋದರೆ ಈ ರೀತಿಯ ಸ್ಥಿತಿ ನಿರ್ಮಾಣ ಆಗತ್ತೆ. ನೀವೇನು ಹೇಳಿದ್ರಿ? ನಮ್ಮ ಸರ್ಕಾರ ಸಾಮಾನ್ಯ ಜನರ ಸರ್ಕಾರ, ಆಮ್ ಆದ್ಮಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ತೃಣಮೂಲ್ ಕಾಂಗ್ರೆಸ್ಸಿನ ಮಮತಾ ಬ್ಯಾನರ್ಜಿಯವರು ಅದೇ ಮಾತನ್ನು ಹೇಳಿದರು. ಇವತ್ತು ಗೂಡ್ಸಿನ ದರವನ್ನು ಜಾಸ್ತಿ ಮಾಡ್ತಾ ಇದ್ದೀರಿ, ಅಂದರೆ ಸಾರಿಗೆ ದರವನ್ನು ಜಾಸ್ತಿ ಮಾಡ್ತಾ ಇದ್ದೀರಿ, ಪ್ರಯಾಣಿಕರ ದರವನ್ನು ಜಾಸ್ತಿ ಮಾಡ್ತಾ ಇದ್ದೀರಿ. ಹಾಲು, ಸೀಮೆ ಎಣ್ಣೆ, ತರಕಾರಿ ಮತ್ತು ನಿತ್ಯೋಪಯೋಗಿ ವಸ್ತುಗಳಿಗೆ ಕೊಟ್ಟಂಥ ಒಂದು ಕನ್ಸೆಷನ್ನು ಹಿಂತೆಗೆದುಕೊಳ್ತಾ ಇದ್ದೀರಿ. ಇದೆಲ್ಲದರ ಪರಿಣಾಮವಾಗಿ ಬೆಲೆ ಏರಿಕೆ ಮುಗಿಲು ಮುಟ್ಟುವಂಥ ಸ್ಥಿತಿಗೆ ಬರುತ್ತೆ. ಮತ್ತು ಅದರ ಜೊತೆಯಲ್ಲಿ ಇನ್ನೊಂದು ಸಂಗತಿ ಸೇರಿಸಿದ್ದೀರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಬೇಕಾದಂಥ ತೈಲ, ಇಂಧನ ಅದರ ದರ ಜಾಸ್ತಿ ಆದರೆ ಆ ಒಂದು ಸರ್ಚಾರ್ಜನ್ನು ಕೂಡ ಹಾಕ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೀರಿ. ಅಂದರೆ ಇವತ್ತು ಸಾಮಾನ್ಯ ಜನರಿಗೆ ಎಲ್ಲ ರೀತಿಯ ಭಾರವನ್ನು ಟ್ರಾನ್ಸ್ಫರ್ ಮಾಡುವಂಥ, ವರ್ಗಾವಣೆ ಮಾಡುವಂಥ ಅತ್ಯಂತ ಬೆಲೆ ಏರಿಕೆಯ ಒಂದು ರೈಲ್ವೆ ಮುಂಗಡ ಪತ್ರವನ್ನು ಇವತ್ತು ಈ ಸರ್ಕಾರ ಕೊಟ್ಟಿದೆ. ಸರ್ ಅದು ಒಟ್ಟಾರೆ ಹೇಳಿದ್ರಿ ತಾವು. ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ರಾಜ್ಯದ ಪಾಲನ್ನು ಪಡ್ಕೊಳ್ಳೋದ್ರಲ್ಲಿ ನಮ್ಮ MP ಗಳು, ಅಂದರೆ ನಮ್ಮ ರೈಲ್ವೆ ಖಾತೆಯ ರಾಜ್ಯ ಸಚಿವರೊಬ್ಬರಿದ್ದಾರೆ, ನಮ್ಮ MP ಗಳಿದ್ದಾರೆ ದೊಡ್ಡ ಮಟ್ಟದಲ್ಲಿ. ನಮ್ಮ MP ಗಳು ನಮ್ಮ ರಾಜ್ಯದ ಪಾಲಿನ ಎಲ್ಲ ಏನೇನು ಸಿಗಬೇಕಿತ್ತು ಅದನ್ನು ಪಡ್ಕೊಳ್ಳೋದ್ರಲ್ಲಿ ನಾವೆಲ್ಲ ಎಡುತ್ತಾ ಇದ್ದೀವಿ. ಯಾಕೆ ನಮ್ಮ ಕೈಲಿ ಆಗ್ತಾ ಇಲ್ಲ? ಬೇಡಿಕೆಗಳು ದಶಕದಿಂದ ದೊಡ್ಡ ಪಟ್ಟಿಯೇ ಇದೆ ನಮ್ಮ ಮೇಲೆ. ಇಂಟರ್ಸಿಟಿ ಇದರಲ್ಲಿ MP ಗಳು ಧ್ವನಿ ಎತ್ತಿದ್ದಾರೆ. ಈ ಬಾರಿ ಸಿಕ್ಕಿದ್ದು ಕೇವಲ ಸಿಕಂದ್ರಾಬಾದ್ ಬೀದರ್ ಇಂಟರ್ಸಿಟಿ ಒಂದೇ. ಇಲ್ಲಿ MP ಗಳು ಧ್ವನಿ ಮಾತಾಡಿ ಸರ್. ಹಮೀದ್ ಪಾಳ್ಯ ಅವರೇ, ಹೇಳಿ ಸರ್. MP ಗಳು, ವಿರೋಧ ಪಕ್ಷದ MP ಗಳು ನಾವು ಧ್ವನಿ ಎತ್ತಾನೇ ಇದ್ದೇವೆ. ಆದರೆ ಪ್ರಶ್ನೆ ಏನು ಅಂತಂದ್ರೆ, ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನೈಋತ್ಯ ವಲಯ ರೈಲ್ವೆಯನ್ನು ನಾವು ತೆಗೆದುಕೊಂಡು ಬಂದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯನ್ನು ಅದಕ್ಕೆ ಕೇಂದ್ರವನ್ನಾಗಿ ಮಾಡಿದ್ವಿ. ಅಷ್ಟೇ ಅಲ್ಲ, ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗವನ್ನು ನಾವು ಜಾರಿಗೆ ತೆಗೆದುಕೊಂಡು ಬಂದ್ವಿ. ಕೊಂಕಣ್ ರೈಲ್ವೆಯನ್ನು ಸಂಪೂರ್ಣವಾಗಿ ಪೂರ್ತಿ ಮಾಡಿ ನಾವು ಕುಂದಾಪುರದಿಂದ ಮಂಗಳೂರಿನಿಂದ ಕಾರವಾರದ ತನಕ, ಕಾರವಾರದಿಂದ ಪಂಜಿಮ್ ತನಕ ರೈಲ್ವೆ ಲೈನನ್ನು ತೆಗೆದುಕೊಂಡು ಹೋದ್ವಿ. ಅಷ್ಟೇ ಅಲ್ಲದೆ ಮಾರ್ಗ ಪರಿವರ್ತನೆಗಳೆಲ್ಲ ನಮ್ಮ ಕಾಲದಲ್ಲಿ ಆಯಿತು. ಅಂದರೆ ಬೆಂಗಳೂರಿಗೆ ಮೆಟ್ರೋವನ್ನು ಸ್ಯಾಂಕ್ಷನ್ ಮಾಡಲಾಯಿತು. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಕೇಂದ್ರದ ಮಂತ್ರಿಯಾಗಿ ಕರ್ನಾಟಕಕ್ಕೆ ಇಷ್ಟೊಂದು ಸಂಗತಿಗಳನ್ನು ವಾಜಪೇಯಿ ಸರ್ಕಾರದಲ್ಲಿ ತರಲಿಕ್ಕೆ ಸಾಧ್ಯವಾಗಿದ್ದಾಗ ಮುನಿಯಪ್ಪನವ್ರು ಏನು ಮಾಡ್ತಾ ಇದ್ದಾರೆ, SM ಕೃಷ್ಣ ಅವ್ರು ಏನು ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಮತ್ತು ಮೊಯ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕರ್ನಾಟಕಕ್ಕೆ ಅವರು ಯಾವ ರೀತಿ ನ್ಯಾಯವನ್ನು ದೊರಕಿಸ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆ ಸರಿಯಾಗಿದ್ದೆ, ಆದರೆ ಅದರ ವಿಳಾಸ ತಪ್ಪಾಗಿದೆ. ಈ ಎಲ್ಲ ಪ್ರಶ್ನೆಗಳನ್ನು ಆಡಳಿತದಲ್ಲಿರುವಂಥ ಕಾಂಗ್ರೆಸ್ಸಿನ ಕೇಂದ್ರದ ಸಚಿವರು ಯಾರು ಕರ್ನಾಟಕದಿಂದ ಹೋಗಿದ್ದಾರೆ, ಅದರಲ್ಲಿ ಇಬ್ಬರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು SM ಕೃಷ್ಣ ಅವರು ಮತ್ತು ವೀರಪ್ಪ ಮೊಯ್ಲಿ ಅವರು, ಅವರಿಗೆ ಕರ್ನಾಟಕದ ಅಂಗುಲ ಗೊತ್ತಿದೆ. ಈಗ ನಾನು ನೇರವಾಗಿ ಅವರಿಗೆ ಪ್ರಶ್ನೆ ಕೇಳ್ಬೋದು, ನೀವು ಬೆಂಗಳೂರಿನಿಂದ ಮೈಸೂರಿಗೆ ಡಬಲ್ ಲೈನ್ ಮಾಡಿ, ಎಲೆಕ್ಟ್ರಿಫಿಕೇಶನ್ ಮಾಡಿ, ಆಟೋಮೆಟಿಕ್ ಸಿಗ್ನಲಿಂಗ್ ಮಾಡಿದರೆ ನಿಮಗೆ ನೈಸ್ ರಸ್ತೆನೇ ಬೇಡ, 1.25 ಗಂಟೆಯಲ್ಲಿ ನೀವು ತಲುಪ್ಬೋದು. ನೀವು ಅದೇ ಮಾರ್ಗವನ್ನು ತುಮಕೂರು ಮುಂದುವರಿಸಿದರೆ ತುಮಕೂರಿನಿಂದ ಚಿತ್ರದುರ್ಗ ಮುಖಾಂತರವಾಗಿ ಮತ್ತು ದಾವಣಗೆರೆಯಿಂದ ಬೆಳಗಾಂಗೆ ನೇರವಾಗಿ ಕಿತ್ತೂರಿನ ಮುಖಾಂತರವಾಗಿ ರೈಲ್ವೆ ಲೈನ್ ಮಾಡಿಸ್ಬೋದಾದಂಥ ಸಂಗತಿ. ರೈಲ್ ಕಾರಿಡಾರ್ಗಳನ್ನು ನಿರ್ಮಿಸ್ಬೋದು. ಈಗ ನಾನು ಮೊನ್ನೆ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದೀನಿ. ಕಾಸರಗೋಡಿನಿಂದ ಕುಂದಾಪುರದ ತನಕ 120 ಕಿಲೋಮೀಟರು ನೀವು ರೈಲ್ವೆ ಕಾರಿಡಾರನ್ನು ಮಾಡ್ಬೋದು. ಆವಾಗ ಮುಂಬೈ ರೀತಿಯ ಒಂದು ಲೋಕಲ್ ಟ್ರೈನನ್ನು ಮಾಡ್ಬೋದು. ಬೆಂಗಳೂರು ಮಹಾನಗರದಲ್ಲಿ 4 ರೇಡಿಯಲ್ಸ್ ಇದೆ. ಬೆಂಗಳೂರು ಮಹಾನಗರದ ಕೇಂದ್ರ ರೈಲ್ವೆ ನಿಲ್ದಾಣದಿಂದ ಕೃಷ್ಣರಾಜಪುರಕ್ಕೆ, ಯಲಹಂಕಕ್ಕೆ, ಯಶವಂತಪುರಕ್ಕೆ, ಕೆಂಗೇರಿಗೆ.
ಆ 4 ರೇಡಿಯಲ್ನ ಬ್ರಾಡ್ಗೇಜ್ ಇರೋದನ್ನ ಡಬಲ್ ಲೈನ್ ಮಾಡಿಬಿಟ್ಟು ವಿದ್ಯುತೀಕರಣ ಮಾಡಿಬಿಟ್ಟು ಆಟೋಮೆಟಿಕ್ ಸಿಗ್ನಲಿಂಗ್ ಮಾಡಿ ಪ್ರತಿ 2 ಕಿಲೋಮೀಟರ್ಗೆ ಒಂದು ರೈಲ್ವೆ ನಿಲ್ದಾಣವನ್ನು ಮಾಡಿದರೆ ಮುಂಬೈನ ಒಂದು ಲೋಕಲ್ ಟ್ರೈನನ್ನು ಬೆಂಗಳೂರಿಗೆ ತರಬಹುದು. ಇದಕ್ಕೆ 1000 ಕೋಟಿ ರೂಪಾಯಿ ಬೇಕಾಗತ್ತೆ. 500 ಕೋಟಿ ರೂಪಾಯಿ ಭಾಗವಹಿಸ್ತೀವಿ ನಾವು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದು ಮುನಿಯಪ್ಪನವ್ರಿಗೆ ರೈಲ್ವೆ ಬೋರ್ಡ್ಗೆ 2 ವರ್ಷ ಆಯಿತು. ಅದ್ರ ಬಗ್ಗೆ ಅವ್ರು ಏನು ಮಾಡಿದ್ದಾರೆ? ಅವ್ರು 500 ಕೋಟಿ ರೂಪಾಯಿ ಕೊಡಬೇಕು ತಾನೆ. ಕರ್ನಾಟಕ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಂಟರ್ಪ್ರೈಸ್ ಅಂತ ಹೇಳಿ ಕೈರೇಡ್ ಎನ್ನುವಂಥದ್ದನ್ನು ಹಿಂದೆ ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಮಂತ್ರಿಗಳಾಗಿದ್ದಾಗ ನಾನೇ ಮಧ್ಯಪ್ರವೇಶಿಸಿ ಸ್ಥಾಪನೆ ಮಾಡಿಸಿದ್ದೆ. ಆ ಕೆರೇಡಿನಲ್ಲಿ ಅತಿ ಹೆಚ್ಚು ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥ ಒಂದು ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ. ಎಲ್ಲ ಯೋಜನೆಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ 50% ಹಣ ಹಾಕ್ತೀವಿ ಅಂತಂದ್ರೂ ಕೂಡ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಯಾಕೆ ಹಣವನ್ನು ಹಾಕ್ತಾ ಇಲ್ಲ? ಯಾಕೆ ಕರ್ನಾಟಕದ ಪರವಾಗಿ ಯೋಜನೆಗಳನ್ನು ತೆಗೆದುಕೊಳ್ತಾ ಇಲ್ಲ? ಯಾಕೆ ಕರ್ನಾಟಕದ ಯೋಜನೆಗಳು ನೆನೆಗುದಿಯಲ್ಲಿ ಬಿದ್ದಿದ್ದಾವೆ? ಕೇವಲ ಕರ್ನಾಟಕದಲ್ಲಿ 22.5% ಮಾತ್ರ ಯಾಕೆ ರೈಲ್ವೆ ಮಾರ್ಗ ಸಿಕ್ಕಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಕಾಂಗ್ರೆಸ್ಸಿನ ನಾಯಕರು, ಈ 4 ಜನ ಮಂತ್ರಿಗಳು ಅವರು ಉತ್ತರ ಕೊಡಬೇಕಾಗಿದೆ. ರೈಟ್ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ ಸರ್, ಇನ್ನಷ್ಟು ಮಾತಾಡ್ತೀನಿ. ನಿಮ್ಮ ಜೊತೆ ಜೋಶಿ, ಹೊಂಬಾಳೆ, ಸುದರ್ಶನ್ ಎಲ್ಲ, ಜಗನ್ನಾಥ್ ಇದ್ದಾರೆ. ಚರ್ಚೆ ಮುಂದುವರಿಸ್ತೀನಿ. ಅದಕ್ಕೆ ಮೊದಲು